ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 5:30 ಆಗೈತೆ ನೋಡ್ರಿ. ನಾನು 4 ಗಂಟೆಗೆ ಎದ್ದು ಫಸ್ಟಿಗೆ ಇದು ಎಡಿಟಿಂಗ್ ಮಾಡಿರ್ತಾನೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ನಿನ್ನೆ ಬಾಂಡೆ ತಿಕ್ಕಿತ್ತಿಲ್ಲ ರಾತ್ರಿ ರೀ. ಮತ್ತು ಹಬ್ಬದ ಅಡುಗೆ ಎಲ್ಲ ಇರುತ್ತಲ್ಲ, ಇವತ್ತು ಹಬ್ಬ ಅಂದಮೇಲೆ ಸ್ವಲ್ಪ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿನೇ ಇರುತ್ತೆ. ಹಾಗಾಗಿ ಫಸ್ಟಿಗೆ ಇಡುವನ್ನ ಎಡಿಟ್ ಮಾಡಿ ಇಟ್ಬಿಟ್ಟು ಇನ್ನು ಬಾಂಡೆ ಅದೆಲ್ಲ ತೊಳೆದ್ಬಿಟ್ಟು ಜಳಕ ಪೂಜೆ ಅನ್ಕೊಂತ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತೇ ಇಲ್ಲರಿ. ಹಬ್ಬ ಹರಿದಿನ ಬಂದುಬಿಟ್ರಂತೂ ಹೆಣ್ಮಕ್ಳಿಗೆ ಡಬಲ್ ಟಿಬಲ್ ಕೆಲಸ ಇರುತ್ತೆ ನೋಡ್ರಿ. ಅಂದರೆ ಎಲ್ಲರ ಮನೆಯೊಳಗೆ ಇದ್ದಿದ್ದೇನೆ, ನಮ್ಮ ಮನೆಯೊಳಗೂ ಅಷ್ಟೇ ರೀ. ಬೆಳಗ್ಗೆ ಅದನ್ನು ಹಿಡ್ಕೊಂಡು ಕೆಲಸ ಮಾಡೋದನ್ನ ಆಗ್ಬಿಡುತ್ತೆ. ಅಂದರೆ ಕೆಲಸ ಮುಗಿಮಟ್ಟ ಮಾಡಲೇಬೇಕಾದ್ರೆ ಕೆಲಸ ಎಲ್ಲ ಮುಗಿದ್ಮೇಲೆ ನಿವಾಂತ ಆಗುತ್ತೆ. ಮತ್ತು ಹಂಗೆ ಇಟ್ಕೊಂಡು ಕುಂತ್ಬಿಟ್ರೆ ನಮಗೂ ನೆಮ್ಮದಿ ಅಂತ ಅನ್ಸಂಗಿಲ್ಲ. ಹಾಗಾಗಿ ನಿನ್ನೆ ಸ್ವಲ್ಪ ಕರ್ಚಿಕಾಯಿ ತರಗ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಬಿಟ್ಟು ಬಾಣೆ ತೊಳಕ್ಕೆ ಮನಸ್ಸು ಆಗಲಿಲ್ಲ. ಹಾಗಾಗಿ ಹಂಗೆ ಇಟ್ಟು ಮನ್ಕೊಂಡಿದ್ವಿ. ಈಗ ಬೆಳಗ್ಗೆ ಎದ್ಕೊಳ್ಳಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ನೆಲ ಒರೆಸ್ಬೇಕ್ರಿ. ನಮ್ಮ ಮನೆಯವರು ನೆಲ ಒರೆಸ್ತೀನಿ ಅಂತ ಹೇಳ್ಯಾರು. ಈಗಿದ್ರೆ ಬಾಂಡೆ ಅಷ್ಟು ತಿಕ್ಕೊಂಬಿಟ್ರಾಯ್ತು. ಅಂದ್ರೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಜಳಕಕ್ಕೆ ಹೋಗಕ್ಕೆ ಬರೋದು. ಜಳಕ ಮುಗಿಸ್ಕೊಂಡು ಬಂದ ತಕ್ಷಣ ಅಡಿಗೆ ಮತ್ತು ದೇವ್ರ ಪೂಜೆ ಇದೇ ಕೆಲಸ ಆಗುತ್ತಲ್ರಿ. ಫಸ್ಟಿಗೆ ಏನೈತಿಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ನಿವಾಂತ ಆಗುತ್ತೆ. ನಮ್ಮ ಮನೆಯವರು ನೆಲ ಒರ್ಸೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಆಗುತ್ತೆ ಮತ್ತು ಅವರಿಗೆ ಎಷ್ಟು ಮಾಡೋಕ್ಕೆ ಬರುತ್ತಲ್ಲ ಅಷ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ. ಈಗ ಬೆಳಗ್ಗೆ ನಾನು ಈ ಕಡೆ ಬಾಂಡೆ ತೊಳಿತಾ ಇದ್ರೆ ನಮ್ಮ ಮನೆಯವರೆಲ್ಲ ನೆಲ ಒರ್ಸಕ್ಕೆ ಅಂತೀರಿ ನೋಡ್ರಿ. ಅಂದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಬಿಟ್ರೆ ಸ್ವಲ್ಪ ಕೆಲಸನೂ ಕಮ್ಮಿ ಅನಿಸುತ್ತೆ. ಎಲ್ಲ ಕೆಲಸ ನಾವೇ ಮಾಡಬೇಕಂದ್ರೆ ನಮಗೂ ಹೆವಿ ಅಂತ ಅನ್ಸೋದ್ರಿ. ಅಂದರೆ ಹೊರಗಡೆ ಅವ್ರು ಒಂದು ಕೆಲಸ ಮಾಡಿ ಬಂದ್ರೆ ನಮ್ಮ ಮನೆ ಅಂದರೆ ಎಲ್ಲರ ಮನೆಯೊಳಗೆ ನೂರಾರು ಕೆಲಸ ಇರ್ತಾವೆ. ಬಾಂಡೆ ತೊಳೆಯೋದು, ಅರ್ಬಿ ತೊಳೆಯೋದು, ಕಸ ಗುಡಿಸೋದು, ಮತ್ತು ಒಂದಲ್ಲ ಎರಡೆಲ್ಲ ಹಬ್ಬ ಇದ್ಬಿಟ್ರಂತೂ ಇನ್ನು ಜಾಸ್ತಿ ಕೆಲಸನೇ ಇರುತ್ತೆ. ಫೈನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನೂ ಮನು ಎದ್ದಿಲ್ಲ ರೀ. ಮನ್ಕೊಂಡು ನಾನು ಎಬ್ಸಿದ್ರು ಹೇಳಲಾಗಿದ್ದ ಹೇಳಪ್ಪಿ ಅಂತ ನಾನು ಎಬ್ಬಿಸ್ಬಿಟ್ಟು ಜಳಕ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಮನೆಯವರು ಮೊನ್ನೆ ಬಳಿ ಕೊಡಿಸಿದ್ರಲ್ಲ ಹಬ್ಬ ಐತೆ ಅಂತ ಇವತ್ತು ಅದನ್ನೇ ಹೊಸ ಬಳಿನ ಹಾಕೊಂಡ್ಬಿಟ್ಟು ಸಿಂಪಲಾಗಿ ಈ ರೀತಿ ಕಾಟನ್ ಸೀರೆ ಉಟ್ಟಿದ್ದೀನಿ ರೀ. ಅಂದರೆ ಅಡುಗೆ ಎಲ್ಲ ಮಾಡ್ತೀವಲ್ಲ ಹೊಲಸಾಗ್ಬಿಡ್ತಾವೆ. ಹಾಗಾಗಿ ಇದನ್ನಂತೂ ಕಂಫರ್ಟೇಬಲ್ ಅನ್ಸುತ್ತೆ ರೀ ಮತ್ತು ಉಟ್ಕೊಳಕ್ಕೂ ಖುಷಿ ಅನಿಸುತ್ತೆ. ಆದರೆ ಬ್ಲೌಸ್ ಅಂತೂ ಭಾಳ ಹಳೆ ಬ್ಲೌಸ್ ಐತಿ. ಅಂದರೆ ಒಂದು 18-17 ವರ್ಷದಿಂದ ಇದ್ದಿರ್ಬೋದು ಅದು. ಅವಾಗಿನ ಬ್ಲೌಸ್ ಸ್ವಲ್ಪ ಅಷ್ಟೊಂದೇನು ಸರಿಯಾಗಿ ಕಾಣಲಾಗಿತ್ತು ಅನ್ಸಾಕತ್ತೈತಿ. ಅಂದರೆ ಅವಾಗ ಸ್ವಲ್ಪ ಸಣ್ಣ ಇದ್ದೆಯಲ್ರಿ. ಹಾಗಾಗಿ ಇವಾಗ ದಪ್ಪ ಆದಮೇಲೆ ಈ ರೀತಿ ಅದು ಏನಂತಾರೋ ಸರಿಯಾಗಿ ಕೊಡಂಗಿಲ್ಲ. ಇರಲಿ ಬಿಡು ಮ್ಯಾಚ್ ಹಾಕೋದಂತ ಹಾಕ್ಕೊಂಡಿದ್ದೆ. ಮತ್ತೆಲ್ಲಿ ಚೇಂಜ್ ಮಾಡೋದಂತ ಚೇಂಜ್ ಮಾಡೋಕ್ಕೂ ಹೋಗಲಿಲ್ಲ. ಹಂಗೆ ಅಲ್ರಿ ನಾವು ಹೆಣ್ಮಕ್ಳು ಏನಾದರೂ ಒಂದು ಜುಗಾಡ್ ಮಾಡಿಬಿಟ್ಟು ಅದು ಇಷ್ಟ ಆಗುತ್ತಂತೆ ಉಟ್ಕೊತೀವಿ. ಮತ್ತು ಇಷ್ಟ ಆಗ್ಲಿಕ್ಕಂದ್ರೆ ಮತ್ತೆಲ್ಲಿ ಚೇಂಜ್ ಮಾಡೋದು ಬಿಡು ಅಂತೇಳಿ ಬಿಟ್ಬಿಡ್ತೀವಿ. ಈಗ ಫಸ್ಟಿಗೆ ಜಳಕ ಎಲ್ಲ ಮುಗಿಸಿ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ರಂಗೋಲಿನೂ ಹಾಕ್ತೆ ನೋಡ್ರಿ. ರಂಗೋಲಿ ಹಾಕಿಬಿಟ್ಟು ಮತ್ತು ಗ್ಯಾಸ್ ಸ್ಟೋವ್ಗೂ ಅರಿಶಿನ ಕುಂಕುಮ ಹಚ್ಚಿ ಇವತ್ತು ಹಬ್ಬ ಅಲ್ಲ. ಹಾಗಾಗಿ ಫಸ್ಟಿಗೆ ಹಾಲನ್ನು ಕಾಯಿಸ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅಂದರೆ ಹೋಳಿಗೆ, ಅನ್ನ, ಸಾರು, ಚಪಾತಿ, ಪಲ್ಯ, ಬಜ್ಜಿ ಒಂದಲ್ಲ ಎರಡಲ್ಲ ಅಷ್ಟೊಂದೆಲ್ಲ ಮಾಡಬೇಕು. ಅಂದರೆ ಇನ್ನೂ ಜಾಸ್ತಿ ಮಾಡೋದು ಇರುತ್ತೆ ರೀ. ಅಂದರೆ ಎಷ್ಟು ಖರ್ಚಾಗುತ್ತೋ ಅಷ್ಟೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ಜನ ಇದ್ದಾಗ ಜಾಸ್ತಿ ವೆರೈಟಿ ಮಾಡಿದ್ರೂ ಖರ್ಚಾಗುತ್ತೆ. ಇರೋದ 4 ಮಂದಿ ನನಗೆ ಎಷ್ಟು ಆಗುತ್ತೋ ಅಷ್ಟೇ ಸಿಂಪಲಾಗಿ ಅಡುಗೆ ಮಾಡೋದು. ಈಗಿದ್ರೆ ಗ್ಯಾಸ್ ಸ್ಟೋವ್ಗೂ ಅರಿಶಿನ ಕುಂಕುಮ ಹಚ್ಬಿಟ್ಟು ಹಾಲನ್ನು ಬಿಸಿ ಮಾಡಾಕಿಟ್ಟಿದ್ದೀನಿ ನೋಡ್ರಿ. ಈ ಕಡೆ ಕಡಲೆಬೇಳೆನೂ ತೊಳೆದ್ಬಿಟ್ಟು ಬನ್ಸಾಕಿಡೋಣ ಅಂತೇಳಿ ಅಂದರೆ ಹೋಳಿಗೆ ಮಾಡಬೇಕಲ್ಲ. ನಮ್ಮ ಮನೆಯವ್ರು ಈ ಕಡೆ ಪೂಜೆಗೂ ರೆಡಿ ಮಾಡ್ಕೊಳಕತ್ತಿದ್ರು. 1 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡು ಅದನ್ನ ಸ್ವಚ್ಛವಾಗಿ ತೊಳೆದು ಒಂದು 5-6 ಗ್ಲಾಸಷ್ಟು ನೀರು ಹಾಕಿ ಬೆನ್ಸಾಕಿಡ್ಬೇಕ್ರಿ. ಈ ಕಡೆ ಹಾಲನ್ನೂ ಕಾಸಾಕಿಟ್ಟಿದೆಯಲ್ಲ ಅದನ್ನೂ ಉಕ್ಕಿ ಬಂದು ಅಂದರೆ ನಾನೇ ಉಕ್ಸಿದ್ದು. ಇವತ್ತು ಹಬ್ಬ ಆಯ್ತು ಅಂತೇಳಿ ಸ್ವಲ್ಪ ಸಕ್ಕರೆ ಹಾಕಿ ನಮಸ್ಕಾರ ಮಾಡ್ಕೊಂಬಿಟ್ಟು ಏನೋ ಒಂದು ಖುಷಿ ಅನಿಸುತ್ತಂತೇಳಿ ನನಗೇನು ಖುಷಿ ಅನಿಸುತ್ತಲ್ಲ ಅದನ್ನಷ್ಟ ಮಾಡೋದು. ಇನ್ನು ಹೋಳಿಗೆ ಮಾಡೋಕ್ಕೆ ಫಸ್ಟಿಗೆ ಬ್ಯಾಳಿನ ಕುದಿಸಾಕಿಟ್ರೆ ಐತಂತೇಳಿ ಒಂದು ಅರ್ಧ kg ಬ್ಯಾಳಿನ ತೊಳೆದ್ಬಿಟ್ಟು ಬೆನ್ಸಾಕಿಡಾಕಂತಿದ್ರಿ. ಸ್ವಲ್ಪ ಎಣ್ಣೆ ಮತ್ತು ಅರಸಿನ ಪುಡಿ ಹಾಕಿ ಹೋಳಿಗೆ ಮಾಡೋಕ್ಕಿಂತ ದೊಡ್ಡ ಕೆಲಸ ಅಂದರೆ ಹೂರ್ಣನ ರೆಡಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ರೀ. ಯಾಕಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅಂದರೆ ಬ್ಯಾಳಿ ಕುದಿಸಿ ಅದನ್ನ ಮತ್ತು ಬೆಲ್ಲ ಹಾಕಿ ಕುದಿಸಿ ಅದನ್ನ ರುಬ್ಕೊಂಡ್ಬಿಟ್ರೆ ಅವಾಗ ಹೂರ್ಣ ರೆಡಿ ಆಗೋದು. ಹೋಳಿಗೆ ಮಾಡೋದಂತೂ ದೊಡ್ಡ ಕೆಲಸನೇ ಇಲ್ಲರಿ. ಆದರೆ ಹೂರ್ಣ ರೆಡಿ ಮಾಡ್ಕೋದು ಒಂದು ದೊಡ್ಡ ಕೆಲಸ ನೋಡಿರಿ. ಫಸ್ಟಿಗೆ ಬ್ಯಾಳಿ ಕುದಿಸಾಕಿಟ್ಬಿಟ್ಟು ಇನ್ನು ಪೂಜಾಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ರಿ. ನಮ್ಮ ಮನೆಯವರು ಎಲೆಕ್ಟ್ರಿಕಲ್ ಕೆಲಸ ಮಾಡೋದು ಅದನ್ನೇ ಸಾಮಾನೆಲ್ಲ ಒರೆಸ್ಬಿಟ್ಟು ಇಟ್ಟಿದ್ರು. ಅವಕ್ಕೂ ವಿಭೂತಿ ಕುಂಕುಮ ಎಲ್ಲ ಹಚ್ಬಿಟ್ಟು ಇನ್ನು ಪೂಜಾಕ್ಕೆ ರೆಡಿ ಮಾಡ್ಕೋಬೇಕು ನೋಡಿದ್ರೆ. ಪೂಜೆದ ಕೆಲಸ ಅಂದರೆ ಸಣ್ಣದು ಅನ್ಸಂಗಿಲ್ಲ. ಅಂದರೆ ಅಡುಗೆ ಕೆಲಸಕ್ಕಿಂತ ಪೂಜೆದ ಕೆಲಸನೇ ದೊಡ್ಡದಂತ ಅನ್ಸುತ್ತೆ. ಎಲ್ಲ ಕರೆಕ್ಟಾಗಿ ರೆಡಿ ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತೊಗೋಗುತ್ತೆ. ಅದಕ್ಕಾಗಿ ಫಸ್ಟಿಗೆ ಬ್ಯಾಳೆ ಕುದಿಸಾಕಿಟ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ರೆಡಿ ಮಾಡಿ ದೇವರಿಗೆ ಇಡಾಕೆ ಬರೋದ್ರಿ. ಹಾಗಾಗಿ ಈ ಕಡೆ ನಾನು ಹೂವು ಅದೆಲ್ಲ ಬಾಗಿಲಿಗೆ ರೀತಿ ಹಾರನ ಕಟ್ಟಾಕತ್ತಿದ್ದೆ ನೋಡ್ರಿ. ನಮ್ಮ ಮನೆಯವ್ರನ್ನೂ ಹೂವು ಅದು ಇಡೋದು ಮತ್ತು ಗಾಡಿಗೆಲ್ಲ ಹೂವನೂ ಹಾಕಾಕತ್ತಿದ್ರು. ಹಾಗಾದ್ರೆ ಸಿಂಪಲ್ಲಾಗಿ ಈ ರೀತಿ ರಂಗೋಲಿನೂ ಹಾಕಿದ್ದು ಈ ಕಡೆ ಎಲ್ಲ ಅದಕ್ಕೂ ಹೂವು ಅದೆಲ್ಲ ಇಟ್ಟು ರೆಡಿ ಮಾಡ್ಕೊಳಕತ್ತಿದ್ದು.
ನೈವೇದ್ಯಕ್ಕೆ ಬರೀ ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಬೇಕಂತಾರೆ. ಆಮೇಲೆ ಅಡುಗೆ ಎಲ್ಲ ಮುಗಿಸಿದ್ಮೇಲೆ ನೈವೇದ್ಯನ ಮಾಡೋಕ್ಕೆ ಬರುತ್ತೆ. ಅಂದರೆ ನೈವೇದ್ಯ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡಬೇಕಂದ್ರೆ ಲೇಟ್ ಆಗುತ್ತಲ್ಲ, ಅಂದರೆ 10 ಗಂಟೆ ಮೇಲೆ ಆಗುತ್ತೆ. ಅದಕ್ಕಾಗಿ ಬೆಳಗ್ಗೆನೇ 7:30ಗೆ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ನಾನು ಬರೀ ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಬಿಟ್ಟು ಪೂಜೆನ, ಅಂದರೆ ಖಾಲಿ ಪೂಜೆ ಮಾಡೋಕ್ಕೆ ಹೋಗಬಾರ್ದು. ಸಕ್ಕರೆ ಅಥವಾ ಬೆಲ್ಲ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಪೂಜೆ ಆದಮೇಲೆ ಮತ್ತೆ ನೈವೇದ್ಯ ಮಾಡೋಕ್ಕೆ ಬರುತ್ತೆ. ಅಂದರೆ ಆ್ಯಕ್ಚುಲಿ ಎಲ್ಲರೂ ಫಸ್ಟಿಗೆ ಹೋಳಿಗೆ ಮಾಡಿಬಿಟ್ಟನೆ ಪೂಜೆ ಮಾಡೋದು, ಆದರೆ ನಾನು ಈ ರೀತಿ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಮನೆಯವರು ಫಸ್ಟಿಗೆ ಪೂಜೆ ಮುಗಿಲಿಕ್ಕಂದ್ರೆ ಕುಂದ್ರಂಗೆ ಇಲ್ಲರಿ ನಿಂತ ಇದ್ಬಿಡ್ತಾರೋ. ಹಾಗಾಗಿ ಪೂಜೆ ಮುಗಿಸ್ಬಿಟ್ಟು ಅವ್ರನ್ನ ನಿವಾಂತೆ ಕೂರಿಸ್ಬಿಟ್ಟು ಆಮೇಲೆ ಹೋಳಿಗೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡೋಕ್ಕೆ ಬರುತ್ತೆ. ಅಂದರೆ ಹೇಳಿದ ಮಾತು ಕೇಳಂಗೆ ಇಲ್ಲರಿ. ಈಗಲೂ ಅಷ್ಟೇ ಕಾಯಿ ತೆಳಗೆ ಹೊಡೀರಿ ಅಂತಂದ್ರೂ ಕೇಳಿ ಎಲ್ಲ ಸಿಟ್ಟು ಬಂದುಬಿಟ್ಟಿತ್ತು. ಆದರೆ ಹಬ್ಬದ ದಿವಸ ಸಿಟ್ಟು ಮಾಡ್ಕೋಬಾರ್ದಂತ ಮತ್ತೆ ಸಹಿಸ್ಕೊಂಡ್ಬಿಟ್ಟು ಫೈನಲಿ ಮತ್ತೆ ಪೂಜೆನೂ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಿಗೆ ಧೂಪನ ಹಾಕಾಕತ್ತಿದ್ದು ನೋಡ್ರಿ. ಹಿಂಗೆ ಬಾಕಲ್ದಾಗ ಬಂದು ಕುಂತ್ಬಿಟ್ರೆ ಪೂಜೆ ಯಾವ ರೀತಿ ಮಾಡೋದು ನೀವೇ ಹೇಳ್ರಿ. ಅಂದರೆ ಹೊಡೆದ್ರೂ ಹೋಗಂಗಿಲ್ಲ ರೀ, ಸರಿ ಅಂತಂದ್ರೂ ಸರಿಯಂಗೆ ಇಲ್ಲ. ಬಾಗಿಲ ಮೇಲೆ ಅಂದರೆ ರಂಗೋಲಿ ಮೇಲೆ ಬಂದು ಕುಂದ್ರೋದು. ಮತ್ತು ಪ್ರಾಣಿಗಳಿಗೆ ಹೊಡ್ಯಾಕ ನಮಗೂ ಇಷ್ಟ ಆಗಂಗಿಲ್ಲ ರೀ. ಅಂದರೆ ನಾವು ಹೊಡಿಲಿಕ್ಕಂದ್ರೆ ಅವನ್ನ ಇದೇ ರೀತಿ ಮಾಡೋದು, ಅಂದರೆ ಸಲಿಗೆ ಇದ್ಬಿಟ್ಟಿರ್ತೈತಲ್ಲ, ಹಾಗಾಗಿ ಸರಿಯಂಗೆ ಇಲ್ಲ ರೀ. ಹಂಗೆ ಸರಿಸ್ಬಿಟ್ಟು ಪೂಜೆನೂ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಅಂದರೆ ಬ್ಯಾಳಿನೂ ಕುದ್ದಿತ್ತ, ಫಸ್ಟಿಗೆ ಹಿಟ್ಟನ್ನು ಕಲಸಿ ಇಟ್ಟರಾಯ್ತು. ನಾವಿದ್ರೆ ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಹೋಳಿಗೆ ಮಾಡೋದು, ಅಂದರೆ ಮೈದಾ ಹಿಟ್ಟನ್ನು ಬಳಸಕ್ಕೆ ಹೋಗಂಗಿಲ್ಲ ರೀ. ಅಂದರೆ ಕೆಲವೊಂದು ಸಲ ಭಾಳ ಒಟ್ಟು ಜಿಗಿ ಇರ್ಲಿಕ್ಕಂದ್ರೆ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಹೋಳಿಗೆ ಮಾಡೋದು. ಈಗ ಸ್ವಲ್ಪ ಜಿಗಿ ಹಿಟ್ಟು, ಹಾಗಾಗಿ ಬರೀ ಗೋಧಿ ಹಿಟ್ಟು ಉಪ್ಪು ಹಾಕಿಬಿಟ್ಟು ಕಲಸಿ ಇಟ್ಟಿದ್ದೀನಿ ರೀ. ಸ್ವಲ್ಪ ಮೆತ್ತಗಾಗಿ ಕಲಿಸ್ಕೋಬೇಕು ಚಪಾತಿಗಿಂತ ಹಿಟ್ಟರೆ. ಈ ಕಡೆ ಬ್ಯಾಳೆನೂ ಕುದ್ದಿತ್ತಲ್ಲ, ನೀರನ್ನು ಬಸಿದ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಬೇಕಂತ ರೆಡಿ ಮಾಡ್ಕೊಳಕಂತಿದ್ದು ನೋಡ್ರಿ. ಹೂರಣ ರೆಡಿ ಮಾಡ್ಕೋಬೇಕಂದ್ರೆ ಬ್ಯಾಳಿ ಭಾಳ ಮೆತ್ತಗೂ ಕುದಿಸ್ಕೋಬಾರ್ದು ಮತ್ತು ಭಾಳ ಬಿರುಸು ಇರಬಾರ್ದು. ಚಲೋತ್ನಾಗೆ ಅಂದರೆ ನೈಸಾಗಿ ಕುದ್ದಿರ್ಬೇಕು ರೀ, ಅವಾಗ ಅದು ಹೂರಣ ಸರಿ ಬರೋದು ಮತ್ತು ಟೇಸ್ಟ್ನೂ ಆಗೋದು. ಬ್ಯಾಳಿ ಎಲ್ಲ ಕುದಿಸ್ಕೊಂಡ್ಮೇಲೆ ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟನೆ ಬೆಲ್ಲ ಹಾಕಬೇಕು. ಹಂಗೆ ಬೆಲ್ಲ ಹಾಕಿಬಿಟ್ರೆ ಏನೈತಲ್ರಿ, ಅದು ಬ್ಯಾಳಿ ಏನೈತಲ್ಲ ಕಬ್ಬು ಇರ್ತೈತೆ ಅಂತ ನಮ್ಮ ಕಡೆ ಅಂತಾರೋ. ಅಂದರೆ ಅದು ಬಿರುಸು ಆಗುತ್ತೆ ರೀ, ನಾವು ಮುಗಿಸಿದ್ದೇನೆ ಅಂದರೆ ಮ್ಯಾಶ್ ಮಾಡ್ಕೋದನ್ನೇ ಬೆಲ್ಲ ಹಾಕಿಬಿಟ್ರೆ. ಹಾಗಾಗಿ ಫಸ್ಟಿಗೆ ಈ ರೀತಿ ಒಂದು ಚಮಚೆ ಅಥವಾ ಹುಟ್ಟನ್ನು ತೊಗೊಂಡ್ಬಿಟ್ಟು ಮ್ಯಾಶ್ ಮಾಡ್ಕೊಂಡೇ ಬೆಲ್ಲ ಹಾಕಬೇಕು. ಆವಾಗ ಅದು ಬೆಲ್ಲ ಮತ್ತು ಬ್ಯಾಳಿ ಚಲೋತ್ನಾಗೆ ಬೆನಿಯುತ್ತೆ ರೀ. ಮತ್ತು ಅದು ಬಿರುಸು ಆಗಂಗಿಲ್ಲ ರುಬ್ಬ ಮುಂದಾಗ. ಅಂದರೆ ಬಿರುಸು ಆಗಿಬಿಟ್ರೆ ಏನೈತಲ್ಲ, ಅದು ರುಬ್ಬ ಮುಂದಾಗ ಸ್ವಲ್ಪ ಚಗೋ ಥರ ಅನ್ಸುತ್ತೆ. ಅಂದ್ರೆ ಏನಂತಾರೋ ಕಾಳು ಥರ ಅನ್ಸೋತ್ರಿ. ಹಾಗಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟನೆ ಬೆಲ್ಲ ಹಾಕಬೇಕು. ಸಣ್ಣ ಬೊಗೋಣಿ ಒಳಗೆ ಬೆನ್ಸಾಕತ್ತಿದ್ದೆ, ಅದು ಸ್ಟೀಲ್ ಬೊಗೋಣಿ ಮತ್ತು ತೆಳ್ಳಗಿರೋ ಬೊಗೋಣಿ ತೊಗೊಂಡ್ಬಿಟ್ರೆ ಹಿಂಗೆ ಆಗುತ್ತೆ ನೋಡ್ರಿ. ಯಾವಾಗಲೂ ಕುಕ್ಕರ್ದಾಗನೇ ಬೆನ್ಸ್ಕೊತಿದ್ದೆ, ಆದರೆ ಅದನ್ನು ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೆ. ಬೇರೆ ಬೊಗೋಣಿ ಒಳಗೆ ಕುದ್ಸೋಣ ಅಂತೇಳಿ ತೊಗೊಂಡ್ಬಿಟ್ಟಿದ್ದೆ. ಅದು ತೆಳ್ಳಗಿತ್ತಲ್ಲ ಹಾಗಾಗಿ ಹೊತ್ತಾಕ ಸ್ಟಾರ್ಟ್ ಆಯಿತು. ಆಮೇಲೆ ದಿಪ್ಪ ತಳ ಇರೋ ಬುಟ್ಟಿಗೆ ಹಾಕಿಬಿಟ್ಟು ಬೆನ್ಸ್ಕೊಳಕಂತೀನಿ ನೋಡ್ರಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಗಟ್ಟಿ ಆಗೋ ಮಟ್ಟ ಕುದಿಸ್ಬೇಕ್ರಿ. ಅಂದರೆ ಬೆಲ್ಲ ಎಲ್ಲ ಕರಿಬಿಟ್ಟು ಈ ರೀತಿ ಅಳಸಾಗಿರ್ತೈತಿ. ಆ ಗಟ್ಟಿ ಆಗೋ ಮಟ್ಟ ಕುದಿಸ್ಬೇಕಾದ್ರೆ ಅದನ್ನ ಸಿಡಿತಾ ಇರ್ತೈತಿ. ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿನೇ ಅದನ್ನ ಬೆನ್ಸ್ಕೋಬೇಕಾಗುತ್ತೆ. 10ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ ರೀ, ಸಡನ್ನಾಗಿ ರೆಡಿ ಆಗಂಗಿಲ್ಲ. ಹಾಗಾಗಿ ಒಂದು 10-15 ನಿಮಿಷ ಈ ರೀತಿ ಬೆನ್ಸ್ಕೊಂಡ್ಮೇಲೆ ಗಟ್ಟಿಯಾಗಿ ರೆಡಿ ಆಗುತ್ತೆ ನೋಡ್ರಿ. ಇನ್ನೇನೈತಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳೋದು. ಆ್ಯಕ್ಚುಲಿ ಅದು ರುಬ್ಬು ಕಲ್ಲೊಳಗೆ ಮತ್ತು ಅದು ಗ್ರೈಂಡರ್ ಒಳಗೆ ರುಬ್ಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ ಹೂರಣ. ಆದರೆ ನಾನು ಮಾತ್ರ ಮಿಕ್ಸರ್ ಒಳಗೆ ರುಬ್ಕೊತೀನಿ, ಭಾಳ ಮಸ್ತ್ ಆಗುತ್ತೆ ರೀ. ಅಂದರೆ ಈ ರೀತಿ ಗಟ್ಟಿಯಾಗಿ ಕುದಿಸ್ಕೊಂಡ್ಬಿಟ್ಟು ಬ್ಯಾಳಿ ಸರಿಯಾಗಿ ಕುದ್ದಿರಬೇಕು. ಮತ್ತು ಸ್ವಲ್ಪ ಬಿಸಿ ಇದ್ದಾಗನೇ ಮಿಕ್ಸಿಗೆ ಹಾಕಿಬಿಟ್ರೆ ಆಯಿತು. ಹೂರಣ ಏನೈತಲ್ಲ ಸರಿಯಾಗಿ ರೆಡಿ ಆಗುತ್ತೆ. ಹೋಳಿಗೆ ಮಾಡೋ ಮುಂದಾಗ ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಅನ್ಸಂಗಿಲ್ಲ ರೀ. ಹೂರಣ ಸರಿ ಇದ್ಬಿಟ್ರೆ ಹೋಳಿಗೆನೂ ಚಲೋ ಬರ್ತಾವೆ. ಹಿಟ್ಟಾಗಲಿ ಮತ್ತು ಹೂರಣ ಆಗಲಿ ಕರೆಕ್ಟಾಗಿದ್ರೇ ಹೋಳಿಗೆ ಮಸ್ತಾಗಿ ಬರ್ತಾವೆ. ಇಲ್ಲಾಂದರೆ ಹೋಳಿಗೆ ಮಾಡೋದು ಒಂದು ದೊಡ್ಡ ಕಷ್ಟದ ಕೆಲಸ ಆಗ್ಬಿಡುತ್ತೆ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ರೆ. ಈಗ ಫೈನಲಿ ಅದನ್ನು ಹೂರಣನೂ ರುಬ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಜಾರೊಳಗೆಲ್ಲ ಹತ್ತಿರ್ತೈತಲ್ಲ, ಅದಕ್ಕೆ ನೀರು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಈ ಸಾಂಬಾರು ಏನು ಮಾಡ್ಕೊತೀವಲ್ರಿ, ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಹಾಕಿಬಿಡ್ಬೋದು. ನಾನು ಅದೇ ರೀತಿ ಮಾಡೋದು ನೋಡಿರಿ. ಇನ್ನು ಫಸ್ಟಿಗೆ ಕಟ್ಟಿನ ಸಾರು ಮಾಡ್ಕೊಂಡ್ರೆ ಆಯಿತು. ಈಗ ಹೂರಣ ಮತ್ತು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ, ಲಾಸ್ಟಿಗೆ ಹೋಳಿಗೆ ಮಾಡೋಕ್ಕೆ ಬರುತ್ತೆ. ಫಸ್ಟಿಗೆ ಕಟ್ಟಿನ ಸಾರು ಪಲ್ಯ ಬಜ್ಜಿ ಎಲ್ಲ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈ ಕಡೆ ಕಟ್ಟಿನ ಸಾರು ಮಾಡ್ಕೊಳಕ್ಕೆ ಅದು ಕಟ್ಟಿನೈತಲ್ರಿ ಬೆನ್ಸಾಕಿಟ್ಟಿದ್ದೀನಿ. ಉಪ್ಪು ಮತ್ತು ಹುಣಸಿನ ರಸ ಹಾಕಿಬಿಟ್ಟು ಈ ಕಡೆ ಒಂದು ಕಡಲೆಬೇಳೆದು ಕೋಸಂಬರಿ ಥರ ರೆಡಿ ಮಾಡ್ಕೊಳ್ಳೋಣಂತಾರೆ. ಫಸ್ಟ್ ಟೈಮ್ ಮಾಡಿದ್ದು ಟೇಸ್ಟ್ ಭಾಳ ಮಸ್ತ್ ಬಂದಿತ್ತು. ನಾನಿಲ್ಲಿ ಕಡಲೆಬೇಳೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದು. ನೀವು ಬೇಕಂದ್ರೆ ಹೆಸರು ಬೇಳೆನೂ ಹಾಕಿಬಿಟ್ಟು ಮಾಡ್ಕೋಬೋದು. ಅಂದರೆ ನೆನೆಸಿಟ್ಟಿದ್ದ ಕಡಲೆಬೇಳೆ, ಸ್ವಲ್ಪ ಕಾಯಿ ತುರಿ, ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ದಾಳಿಂಬ್ರಿ ಹಾಕಿದ್ದೀನಿ ರೀ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಹಬ್ಬದ ಅಡುಗೆ ಒಳಗೆ ಈ ರೀತಿ ನೈವೇದ್ಯಕ್ಕೆ ಮತ್ತು ತಿನ್ನಕ್ಕೆ ರೆಡಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕ್ರಿ. ಸಾಸ್ಬಿ ಮತ್ತು ಇಂಗು, ಕರ್ಬೇವು ಸೊಪ್ಪು, ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಆಯಿತು. ಮಸ್ತಾಗಿರುವ ಅದು ಕಡಲೆಬೇಳೆ ಸಲಾಡ್ ಅಥವಾ ಕೋಸಂಬರಿ ಅನ್ಬೋದು. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನೋಡಿರಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು.
ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಏನು ಸಾಂಬಾರು ಕುದಿಸಾಕಿಟ್ಟಿದ್ದೆ ಆದರೆ ಉಪ್ಪು ಮತ್ತು ಹುಣಸಿನ ರಸ ಹಾಕಿಬಿಟ್ಟು ಅದನ್ನೂ ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಇನ್ನು ಸಾಂಬಾರ್ಕಷ್ಟು ಒಗ್ಗರಣೆ ಹಾಕಿಬಿಟ್ರೈತಿ. ಇವತ್ತಿನ ಐತಲ್ಲ ಸಾಂಬಾರು ಸಿಂಪಲ್ಲಾಗೆ ಮಾಡ್ಕೊಳಕತ್ತಿದ್ದು. ಆಲ್ಮೋಸ್ಟ್ ನಾನು ಸಿಂಪಲ್ಲಾಗೇ ಮಾಡ್ಕೋದ್ರೆ ಅಂದರೆ ಮಸಾಲೆಲ್ಲ ಹುರಿದು ಹಾಕಿಬಿಟ್ಟು ಮಾಡ್ಕೋಬೋದು, ಅದನ್ನೂ ರುಚಿ ಆಗುತ್ತೆ. ಆದರೆ ಜಾಸ್ತಿ ಮಸಾಲಕ್ಕಿಂತ ಇದೇ ರೀತಿ ಮಾಡಿಬಿಟ್ರೆ ನಮ್ಮ ಮನೆಯೊಳಗೆ ಜಾಸ್ತಿ ಇಷ್ಟಪಡೋದು. ಅಂದರೆ ನಾನು ಕೆಲವೊಂದು ಸಲ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಮಸಾಲ ಎಲ್ಲ ಹುರ್ಕೊಂಡ್ಬಿಟ್ಟು ರುಬ್ಬಿ ಹಾಕಿಬಿಟ್ಟು ಮಾಡೋದು. ಮತ್ತು ಕೆಲವೊಂದು ಸಲ ಈ ರೀತಿ ಸಿಂಪಲ್ಲಾಗೆ ಸೇಮ್ ನಾವು ಸಾಂಬಾರ್ಗೆಲ್ಲ ಒಗ್ಗರಣೆ ಕೊಡ್ತೀವಲ್ರಿ, ಜೀರಿಗೆ, ಸಾಸಿವೆ, ಹಿಂಗು, ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಎಲ್ಲ ಹಾಕಿಬಿಟ್ಟು ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಸಿಂಪಲ್ಲಾಗಿ ಈ ರೀತಿ ಒಗ್ಗರಣೆ ಹಾಕಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿ ಚಲೋತ್ನಾಗಿ ಕುದಿಸ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ. ಜಾಸ್ತಿ ಮಸಾಲ ಹಾಕಿಬಿಟ್ರೆ ಏನಿಲ್ಲ ಗಟ್ಟಿ ಆಗ್ಬಿಡುತ್ತದೆ, ಇನ್ನು ಮುಂದಾಗ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಕಟ್ಟಿನ ಸಾರು ಯಾವಾಗಲೂ ಸ್ವಲ್ಪ ತೆಳ್ಳಗಾಗಿನೇ ಇರಬೇಕು ರೀ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಅದನ್ನೂ ಸಾಂಬಾರು ರೆಡಿ ಮಾಡಿ ಇಟ್ಬಿಟ್ಟು ಇನ್ನೇನೈತಲ್ಲ ತಪ್ಪಲು ಉಳ್ಳಾಗಡ್ಡಿ ಪಲ್ಯನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಈ ಕಡೆ ತಪ್ಪಲು ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಟಿದ್ರು ನಮ್ಮ ಮನೆಯವರು. ಒಗ್ಗರಣೆಗಿಂತಲ ಜೀರಿಗೆ ಅಂದರೆ ಎಣ್ಣೆ, ಜೀರಿಗೆ ಮತ್ತು ಹಿಂಗು, ಸ್ವಲ್ಪ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಕುಟ್ಟಿದ್ದು ಹಾಕಿಬಿಟ್ಟು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ಅರಿಶಿನ ಪುಡಿ ಖಾರದ ಪುಡಿ ಹಾಕಿಬಿಟ್ಟು ಸ್ವಲ್ಪ ನೆನೆಸಿಟ್ಟಿದ್ದ ತೊಗರಿಬೇಳೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಡ್ಬಿಟ್ರಾಯ್ತು. ಸಿಂಪಲ್ ತಪ್ಪಲು ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿನೂ ಇರುತ್ತೆ ಮತ್ತು ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡ್ರಿ. ಹಸಿ ಮೆಣಸಿನ್ಕಾಯಿ ತಿಂದು ಬೇಸರ ಆಗೈತಿ ಎಲ್ಲ ಅನ್ನಾಕತ್ತಿದ್ರು. ಹಾಗಾಗಿ ಇವತ್ತು ಫೈನಲಿ ಮಸಾಲೆ ಖಾರ ಹಾಕಿಬಿಟ್ಟು ಅಡುಗೆ ಮಾಡಾಕತ್ತಿದ್ದು ನೋಡ್ರಿ. ಅಂದರೆ ನವರಾತ್ರಿ ಮುಗಿತಲ್ಲ, ಇವತ್ತು ಹಬ್ಬದ ದಿವಸ ಉಳ್ಳಾಗಡ್ಡಿ ಹಾಕಿಬಿಟ್ಟು ಅಡುಗೆ ರೆಡಿ ಮಾಡ್ಕೋದು. ಹಾಗಾಗಿ ತಪ್ಪಲು ಉಳ್ಳಾಗಡ್ಡಿ ಪಲ್ಯನೂ ರೆಡಿ ಮಾಡಿ ಇಟ್ಟೇರಿ. ಅಂದರೆ ಹಸಿ ಉಳ್ಳಾಗಡ್ಡಿ ಅಂತಾರು, ಸ್ಪ್ರಿಂಗ್ ಆನಿಯನ್ ಅಂತಾರು, ನಾವಿದ್ರೆ ತಪ್ಪಲು ಉಳ್ಳಾಗಡ್ಡಿ ಅಥವಾ ಹಸಿ ಉಳ್ಳಾಗಡ್ಡಿ ಅಂತೀವಿ. ಈಗ ಅದನ್ನ ಬಳಸ್ಬಿಟ್ಟು ಬಜ್ಜಿನೂ ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡಾಕಂತೀನಿ ನೋಡ್ರಿ. ಕಟ್ ಮಾಡಿದ್ದ ಹಸಿ ಉಳ್ಳಾಗಡ್ಡಿ ಅಂದರೆ ತಪ್ಪಲು ಉಳ್ಳಾಗಡ್ಡಿ ಮತ್ತು ಅಜ್ವೇನು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಹಿಂಗು ಮತ್ತು ಕಡ್ಲಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಅಡಿಗೆ ಸೋಡಾ ಹಾಕಿಬಿಟ್ಟು ಬಜ್ಜಿ ಹಿಟ್ಟು ರೆಡಿ ಮಾಡ್ಕೋಬೇಕಾಗೋದ್ರಿ. 1 ಚಮಚದಷ್ಟು ಎಣ್ಣೆನೂ ಹಾಕಬೇಕು. ಈಗೇನೈತಲ್ಲ ಒಂದು ದೊಡ್ಡ ಬಟ್ಲಷ್ಟು ಕಡ್ಲಿ ಹಿಟ್ಟು, 1 ಚಮಚದಷ್ಟನ ಅಕ್ಕಿ ಹಿಟ್ಟು ಹಾಕಿದ್ದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತಾರೆ. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೀರಿ. ಅದನ್ನು ಪೇಸ್ಟನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಗಟ್ಟಿ ಕಲಿಸ್ಕೋಬೇಕ್ರಿ. ಅಂದರೆ ಅದು ನೀರು ಬಿಟ್ಟು ಸ್ವಲ್ಪ ಮೆತ್ತಗಾಗುತ್ತೆ, ಹಾಗಾಗಿ ಕಲಸಿಡ್ಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಕಲಸಿಡಬೇಕು. ಅಂದರೆ ನಾನು ಈ ಕಡೆ ಹೋಳಿಗೆ ಎಲ್ಲ ಮುಗಿಸಿದ್ಮೇಲೆ ಬಜ್ಜಿನ ಮಾಡೋದು, ಆಮೇಲೆ ಸ್ವಲ್ಪ ಹಪ್ಪಳ ಮತ್ತು ಬಜ್ಜಿ ಮಾಡ್ಕೊಂಡ್ರೆ ಆಗುತ್ತೆ. ಅಂದರೆ ಉಣ್ಣ ಮುಂದಾಗ ಸ್ವಲ್ಪ ಬಿಸಿ ಬಜ್ಜಿ ಇದ್ರೆ ಚಲೋ ಅನಿಸುತ್ತದ್ರಿ. ಬಜ್ಜಿ ತಣ್ಣಗಾದ ಆಗಿಬಿಟ್ರೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಅದನ್ನು ಹಿಟ್ಟನ್ನು ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಹೋಳಿಗೆ ಮಾಡೋ ಕೆಲಸ ಸ್ಟಾರ್ಟ್ ನೋಡ್ರಿ. ಹೂರಣ ಮತ್ತು ಹಿಟ್ಟು ರೆಡಿ ಇಟ್ಬಿಟ್ರೇನು ಹೋಳಿಗೆ ಮಾಡೋದು ಒಂದು ಅರ್ಧ ತಾಸಿನ ಕೆಲಸ. ಎಷ್ಟು ಬೇಕಷ್ಟು ಹೋಳಿಗೆ ಮಾಡ್ಕೋಬೋದು. ಆದರೆ ಹೂರಣ ಮತ್ತು ಹಿಟ್ಟು ಕರೆಕ್ಟಾಗಿ ಇರ್ಲಿಕ್ಕಂದ್ರೆ ಅಂದರೆ ಹೋಳಿಗೆ ಮಾಡೋ ಮುಂದೆ ಹರ್ಯಾಕಂತರಂತೂ ಹೋಳಿಗೆ ಮಾಡೋಕೆ ಮನಸ್ಸು ಬರೋಂಗಿಲ್ಲ. ಎಲ್ಲ ಎತ್ಬಿಟ್ಟು ಹೋಗ್ಯಾಂಗೆ ಅನ್ಸು ಸಿಟ್ಟು ಬರುತ್ತೆ. ಅಂದರೆ ಕೆಲವೊಂದು ಸಲ ನನಗೂ ಆಗಿರ್ತೈತಿ. ಅದಕ್ಕೆ ಹೇಳೋದು ಹೂರಣ ಮತ್ತು ಹಿಟ್ಟು ರೆಡಿ ಮಾಡ್ಕೋಬೇಕಾರೆ ಕರೆಕ್ಟಾಗಿ ಅದನ್ನ ರೆಡಿ ಮಾಡ್ಕೋಬೇಕು. ಆವಾಗ ಹೋಳಿಗೆನೂ ನಾವು ಹೇಳ್ದಂಗೆ ಕೇಳ್ತಾವ್ರಿ. ಎಷ್ಟೇ ತೆಳ್ಳಗೆ ಮಾಡಿಬಿಟ್ರೂ ಚಲೋತ್ನೇ ಬರ್ತಾವೆ ಮತ್ತು ದೀಪ್ ಮಾಡಿಬಿಟ್ರೂ ಮಸ್ತಾಗಿ ಉಬ್ಬಿ ಬರ್ತಾವೆ. ನಾನು ಇದ್ರೆ ಸ್ವಲ್ಪ ತೆಳ್ಳಗಾಗಿ ಹೋಳಿಗೆನ ರೆಡಿ ಮಾಡ್ಕೊಳಕತ್ತಿದ್ದೆ. ನನ್ನ ಮಗಳಿದ್ರೆ ಎಷ್ಟು ತೆಳ್ಳಗೆ ಮಾಡಾಕಂತೀರಿ ಮಮ್ಮಿ, ಸ್ವಲ್ಪ ದಪ್ಪಾಗಿ ಮಾಡಿರಿ ಆವಾಗ ರುಚಿ ಅನಿಸ್ತಂತ ಅನ್ನಾಕತ್ತಿದ್ಲು. ನಿಮಗೆ ದಪ್ಪ ಹೋಳಿಗೆ ಇಷ್ಟ ಆಗುತ್ತೋ ತೆಳ್ಳಗೆ ಹೋಳಿಗೆ ಇಷ್ಟ ಆಗುತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ಮ ಮನೆಯವ್ರಿದ್ರೆ ಬಂದುಬಿಟ್ಟು ಕಿರಿಕಿರಿ ಮಾಡಾಕತ್ತಿದ್ರು. ಎಷ್ಟು ಹೂರಣ ಹಾಕ್ತಿದ್ರು, ಬರೀ ಹೂರಣನೂ ತಿನ್ನೋದಾಗುತ್ತೆ, ಸ್ವಲ್ಪ ಕಡಿಮೆ ಹೂರಣ ಹಾಕಂತ. ನಿಮ್ಮ ಮನ್ಯಾಗೂ ಹಿಂಗೆ ಅಂದರೆ ಏನಾರ ಒಂದು ಮಾಡ್ತಾಯಿದ್ರೆ ಮಕ್ಕಳಾಯಿತು ಯಜಮಾನ್ರಾಯಿತು ಏನಾದರೂ ಒಂದು ಕಿರಿಕ್ ಹಚ್ಚತ್ತಾರು. ಹಂಗ್ಯಾಕೆ ಮಾಡ್ತಿ ಹಿಂಗ್ಯಾಕೆ ಮಾಡ್ತಿ, ಹೆಂಗೆ ಅಡುಗೆ ಮಾಡ್ಬೇಕಂದು ನಮಗೆ ಗೊತ್ತಿರುತ್ತಲ್ರಿ. ಆದ್ರೂ ಅವ್ರು ಹೇಳೋದು ಮಾತ್ರ ಬಿಡಂಗಿಲ್ಲ ನೋಡ್ರಿ. ಒಂದು ಸ್ವಲ್ಪ ತೆಳ್ಳಗೆ ಹೋಳಿಗೆ ಮತ್ತು ಸ್ವಲ್ಪ ತನು ಹೇಳೋದು ಕೂಡಲೇ ಸ್ವಲ್ಪ ದಿಪ್ಪ ಹೋಳಿಗೆನೂ ರೆಡಿ ಮಾಡಿದೆ ನೋಡ್ರಿ. ಅಂದರೆ ನಮ್ಮ ಮನೆಯೊಳಗೆ ಸ್ವಲ್ಪ ದಿಪ್ಪ ಹೋಳಿಗೆನೇ ಜಾಸ್ತಿ ಇಷ್ಟಪಡೋದು. ಅಂದರೆ ಹೂರಣ ಎಲ್ಲ ಸೇಮ್ ಹಾಕಿರ್ತೀನಿ, ಆದರೆ ಲಡ್ ಸಂಬಂಧ ಸ್ವಲ್ಪ ದಿಪ್ಪ ಮತ್ತು ಸ್ವಲ್ಪ ತೆಳ್ಳಗೆ ಮಾಡೋದು ಅಷ್ಟೇ ರೀ. ಫೈನಲಿ ಹೋಳಿಗೆ ಸ್ವಲ್ಪ ಮತ್ತು ಚಪಾತಿನೂ ರೆಡಿ ಮಾಡ್ಕೊಂಡಿದ್ದು. ಅಂದರೆ ಎಣ್ಣೆ ಹಚ್ಚಿ ಚಪಾತಿ ಅಂತೀವಿ ನಾವು, ಅದ್ರ ಮೇಲೆ ಒಂದು ಹಾಕಿಬಿಟ್ಟು ಒಂದು 10-15 ಚಪಾತಿ ಈ ರೀತಿ ರೆಡಿ ಮಾಡ್ಕೊಳ್ಳೋದು. ಅಂದರೆ ಹಬ್ಬದ ಟೈಮ್ದಾಗ ಇದೇ ರೀತಿ ಮಾಡೋದು. ಫೈನಲಿ ಅಡುಗೆನೆಲ್ಲ ಮುಗಿದ್ಮೇಲೆ ಮನು ಇದ್ರೆ ದೇವ್ರ ನೈವೇದ್ಯನೂ ಮಾಡ್ದೆ ನೋಡ್ರಿ. ಇವಾಗ ಒಂದು ಮನ್ಸಿಗೆ ಸಮಾಧಾನ ಆಯಿತು. ಅಡುಗೆ ಎಲ್ಲ ಮುಗಿಸಿದ್ಮೇಲೆ ಹೆಣ್ಮಕ್ಳಿಗೆ ಏನೋ ಒಂದು ತಲೆ ಮೇಲಿಂದ ಭಾರನ ಕಮ್ಮಿ ಆದಂಗೆ ಆಗುತ್ತೆ. ಅಂದರೆ ಎಲ್ಲ ರೆಡಿ ಮಾಡಬೇಕಲ್ಲಪ್ಪ ಅನ್ನೋ ಒಂದು ವಿಚಾರ ಇರುತ್ತಲ್ಲ. ಹಾಗಾಗಿ ಎಲ್ಲ ಅಡುಗೆ ರೆಡಿ ಆದಮೇಲೆ ಇನ್ನೇನು ಕೆಲಸ ನಿವಾಂತಾಗಿರೋನಂತ ಅನ್ನಿಸ್ತಾ ಇರ್ತೈತಿ. ಇಷ್ಟ ಸಿಂಪಲ್ಲಾಗಿ ಇವತ್ತು ಅಡುಗೆ ಮಾಡಿದ್ದು ನೋಡ್ರಿ. ಜಾಸ್ತಿ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲಲ್ಲ, 4 ಜನ ಇದ್ದಿರ್ತೀವಿ. ಹಾಗಾಗಿ ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದು.
ಇದ್ರೊಳಗೆ ಮಧ್ಯಾಹ್ನ ಮತ್ತು ಅಂದ್ರೆ ಮುಂಜಾನೆ ಮತ್ತು ಸಂಜೆಗೆ ಆಗುತ್ತೆ. ಈಗ ಟೈಮ್ 10:30 ಆಗಿದ್ದು ನೋಡಿರಿ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನೈವೇದ್ಯನೂ ಮಾಡಿಬಿಟ್ಟು ಇನ್ನು ಊಟದ ಪ್ಲೇಟ್ನೂ ರೆಡಿ ಮಾಡಿ ಕೊಡಾಕತ್ತಿದ್ದೆ ನಮ್ಮ ಮನೆಯವರಿಗಿದ್ರೆ. ನಮ್ಮ ಮನೆಯವ್ರಿಗೆ ಈ ರೀತಿ ಎಲ್ಲ ಹಚ್ಕೊಟ್ಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಅವ್ರಿಗೆ ಹೆಂಗೆ ಗೊತ್ತಂದ್ರೆ ತಾಟೊಳಗೆ ಹೋಳಿಗೆ ಹಾಕಿಬಿಟ್ಟು ಅದ್ರ ಮೇಲೆ ತುಪ್ಪ ಮತ್ತು ಹಾಲು ಹಾಕಿ ಫಸ್ಟಿಗೆ ಹೋಳಿಗೆ ತಿಂದು ಆಮೇಲೆ ಚಪಾತಿ ತಿಂದು ಆಮೇಲೆ ಅನ್ನ ಸಾರು ತಿನ್ನೋದು. ನಿಮಗೆ ಯಾವ ರೀತಿ ಇಷ್ಟ ಅಂತ ಹೇಳಿ. ನಮ್ಮ ಮನೆಯವ್ರಂತೂ ಅದೇ ರೀತಿ ಇಷ್ಟಪಡೋದು. ನಾನು ಹಂಗಲ್ಲ, ಒಂದೇ ಪ್ಲೇಟ್ನಾಗ ಎಲ್ಲ ಹಚ್ಕೊಂಡ್ಬಿಟ್ಟು ಅದನ್ನ ಪ್ಲೇಟ್ ಖಾಲಿ ಮಾಡೋ ತನಕ ನನ್ನ ಹೊಟ್ಟೆನೂ ತುಂಬಿಬಿಡುತ್ತೆ. ನನಗೆ ಇಷ್ಟ ಅಂಥೇಳಿ ನಮ್ಮ ಮನೆಯವ್ರಿಗೆ ಈ ರೀತಿ ಹಚ್ಚಿದ ಕೂಡಲೇ ಒಮ್ಮೆ ಮೂತಿ ದಪ್ಪ ಮಾಡಿಬಿಟ್ಟಿದ್ರು. ಸುಮ್ಮನೆ ಊಟ ಮಾಡಿದ್ರು. ನಾನು ಈಗ ಪ್ಲೇಟ್ನೂ ರೆಡಿ ಮಾಡ್ಕೊಂಡೆ ನೋಡಿರಿ. ಮಸ್ತಾಗಿ ಪ್ಲೇಟು ರೆಡಿ ಆಗೈತಿ. ಹೋಳ್ಗೆ ಮತ್ತು ಚಪಾತಿ, ಬಜ್ಜಿ, ಪಲ್ಯಗಳು, ಸಾರು. ಇನ್ನು ಹಬ್ಬದ ಊಟ ಮಾಡೋಣ ಬರ್ರಿ. ಎಲ್ಲರಿಗೂ ಹ್ಯಾಪಿ ದಸರಾ. ಆಲ್ರೆಡಿ ಹಬ್ಬ ನಿನ್ನೆನೇ ಮುಗಿದು ಹೋಯಿತು. ನಿನ್ನೆನೇ ನಾನು ವಿಶ್ ಮಾಡಿದ್ದೆ ರೀ ಎಲ್ಲರಿಗೆ. ಈಗಿದ್ರೆ ಮಸ್ತಾಗೆ ಊಟ ಮಾಡಾಕಂತೀವಿ ನೋಡಿರಿ. ಹಬ್ಬದ ಅಡುಗೆ ಅಂದರೆ ಜಾಸ್ತಿ ಖುಷಿ ಆಗುತ್ತಲ್ರಿ. ಆದರೆ ನಮ್ಮ ಮನೆಯೊಳಗೆ ಅಷ್ಟೊಂದೇನು ಖುಷಿ ಪಡೋ ಚಾನ್ಸೇ ಇಲ್ಲ ನೋಡ್ರಿ. ಸುಮ್ಮನೆ ಉಣ್ಬೇಕಂತ ಉಣೋದು ಅಷ್ಟೇ ರೀ. ಖುಷಿಪಟ್ಟು ಉಣ್ಬಿಟ್ರೆ ನಮಗೂ ಜಾಸ್ತಿ ಖುಷಿ ಆಗುತ್ತೆ. ಆದರೆ ಅವ್ರ ಹ್ಯಾಬಿಟ್ ಏನು ಮಾಡೋಕ್ಕಾಗಂಗಿಲ್ಲ. ಈಗಿದ್ರೆ ನಾನು ಸಂಜೆ ಆಗಿತ್ತು 6 ಗಂಟೆ ಮತ್ತೆ ಮುಖ ತಗೊಂಡ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಧೂಪ ಹಾಕಿದ್ರೆ ಆಯ್ತಂತೇಳಿ ಹಾಕಾಕಂತೀನಿ ನೋಡ್ರಿ. ಅಂದರೆ 6 ಗಂಟೆ ಮೇಲೆ ಬನ್ನಿ ಕೊಡ್ತಾರಲ್ಲ, ಅಂದರೆ ಬೆಳಗ್ಗೆನೇ ಬನ್ನಿ ಎಲ್ಲ ಹರಿಯಾಕೆ ಹೋಗಂಗಿದ್ರೆ ಇವಾಗೆಲ್ಲ ಅಡ್ವಾನ್ಸ ತಂದು ಇಟ್ಕೊತಾರೋ. ಅವಾಗೆಲ್ಲ ಏನೈತಿಲ್ಲ ಸಂಜೆ ಮುಂದಾಗ ಅಂದ್ರೆ ಬನ್ನಿ ಮುಳಿದು ಬಂದಮೇಲೆ ಮನೆಯೊಳಗೆ ಬನ್ನಿ ತರ್ತಿದ್ರು. ಅಂದ್ರೆ ಅದು ಬನ್ನಿ ಎಲೆ ತರ್ತಿದ್ರು. ಆದರೆ ಇವಾಗೇನೈತಲ್ರಿ ಅಡ್ವಾನ್ಸ್ನ 2 ದಿವಸ ತಂದು ಇಟ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ಅನಿವಾರ್ಯಕ್ಕೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಅವಾಗೆಲ್ಲ ಹಳ್ಳಿ ಒಳಗೆ ಅದೇ ರೀತಿ ಪದ್ಧತಿ ಇತ್ತು. ಬನ್ನಿ ಮುಡಿದು ಬಂದಮೇಲೆ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊತಿದ್ರು ಗಂಡು ಮಕ್ಕಳಿಗೆಲ್ಲ ರೀ. ಆಮೇಲೆ ಬನ್ನಿ ಕೊಡೋಕೆ ಸ್ಟಾರ್ಟ್ ಮಾಡ್ತಿದ್ರು. ನಾವು ಅದೇ ರೀತಿ ನೋಡ್ರಿ. ಅಂದರೆ ಫಸ್ಟ್ ತಂದು ಇಟ್ಟಿದ್ರು ನಮ್ಮ ಮನೆಯವರು 4 ಗಂಟೆಕನ. ಈಗಿದ್ರೆ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಫಸ್ಟಿಗೆ ದೇವರಿಗೆ ಅಷ್ಟು ಬನ್ನಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲರಿಗೆ ಬನ್ನಿ ಕೊಡೋಕೆ ಸ್ಟಾರ್ಟ್ ಮಾಡೋದು. ಇರೋದು 4 ಮಂದಿ. ಯಾರೂ ರೆಡಿನೇ ಆಗಿಲ್ಲ. ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ ಅದು ರೆಡಿ ಆಗ್ರಿ, ಬೇರೆ ಡ್ರೆಸ್ ಹಾಕೋರಿ ಅಂದರು. ಯಾರೂ ಕೇಳಿಲ್ಲ. ಮನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹಾಗಾಗಿ ಅವನು ರೆಡಿ ಆಗಲಿಲ್ಲ. ಇನ್ನಿದ್ರೆ ಫಸ್ಟಿಗೆ ದೇವರಿಗೆ ಬನ್ನಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಬನ್ನಿ ಕೊಟ್ಟು ಇರೋದು 4 ಮಂದಿ ಒಳಗೆ ಹಬ್ಬ ಸೆಲೆಬ್ರೇಷನ್ ಮಾಡ್ದಂಗನ ಅನ್ಸಂಗಿಲ್ಲಲ್ರಿ. ಅಂದರೆ ಜಾಸ್ತಿ ಜನ ಇದ್ರೆ ಜಾಸ್ತಿ ಖುಷಿ ಆಗುತ್ತೆ. ಒಂದು ರೀತಿ ನೋಡಿದ್ರೆ ಸ್ವಲ್ಪ ಜನ ಇದ್ರೇ ಚಲೋ ಅಂತ ಅನ್ಸುತ್ತೆ. ಆದರೆ ಒಂದು ರೀತಿ ನೋಡಿಬಿಟ್ರೆ ಜಾಸ್ತಿ ಜನ ಇರಬೇಕಂತ ಅನ್ಸುತ್ತೆ. ಅಂದರೆ ಎಷ್ಟೇ ಜನ ಇರಲಿ ಮನಸ್ಸುಗಳು ಒಂದು ಇದ್ಬಿಟ್ರೆ ಅದು ಖುಷಿ ಅನ್ಸುತ್ತೆ ರೀ. ಒಂದು ಮನಸ್ಸು ಒಂದು ಕಡೆ ಇದ್ದರೆ ಒಂದು ಮನಸ್ಸು ಒಂದು ಕಡೆ ಇದ್ದರೆ ಅದು ಹಬ್ಬದ ಖುಷಿ ಬಿಡ್ರಿ ಜಾಸ್ತಿ ಟೆನ್ಷನ್ನ ಆಗುತ್ತೆ. ಅಂದರೆ ಇತ್ತೀಚಿನ ಮನಸ್ಥಿತಿನೂ ಹಂಗೆ ಆಗೈತಲ್ರಿ. ಹಾಗಾಗಿ ಇರೋದು 4 ಮಂದಿ ಒಳಗೆ ಸಿಂಪಲ್ಲಾಗಿ ಈ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ನೀವು ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.